ಇದು ಇದು ಸಿನಿಮಾ ಅಂದ್ರೆ ಕನ್ನಡದಲ್ಲಿ ಈ ರೀತಿ ಒಂದು ಸಿನಿಮಾನ ನೋಡಿ ತುಂಬಾ ದಿನನೇ ಆಗೋಗಿತ್ತು. ಲಾಂಗ್ ಟೈಮ್ ಬ್ಯಾಕ್ ಲಾಫಿಂಗ್ ಬುದ್ಧ ಸಿನಿಮಾ ನೋಡಿದ್ಮೇಲೆ ಇನ್ಯಾವುದೇ ರೀತಿ ಈ ತರ ಸಿನಿಮಾ ನೋಡಕ್ಕಾಗ್ಲಿಲ್ಲ ನನ್ನ ಕೈಲಿ. ಒರಿಜಿನಲ್ ಆಡಿಯನ್ಸ್ ಗೋಸ್ಕರನೇ ಬಂದಿರುವಂತ ಸಿನಿಮಾ ಇದು. ಸು ಫ್ರಮ್ ಸೋ. ಏನಿದ್ರ ಅರ್ಥ ಅಂತ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೋಮೇಶ್ವರ್ ಸುಲೋಚನಾ ಅನ್ನೋದನ್ನ ಸು ಫ್ರಮ್ ಸೋ. ಬಟ್ ಒರಿಜಿನಲ್ ಮ್ಯಾಟರ್ ಇದಲ್ಲ. ಸಿನಿಮಾದ ಸ್ಟೋರಿ ಬೇರೆ. ತನ್ನ ಮಗಳ ಮದುವೆ ಮಾಡ್ಸೋದಕ್ಕೋಸ್ಕರ ಸತ್ತೋಗಿರೋಂತ ತಾಯಿ ದೆವ್ವ ಆಗಿ ಬಂದು ಇದು ಈ ಸಿನಿಮಾದ ಮೇನ್ ಸ್ಟೋರಿ. ಇದ್ರ ಮೇಲೆ ನಾ ಇನ್ನೇನು ಹೇಳಲ್ಲ. ಇನ್ನು ನಗಾಡ್ತಾ ಇದ್ದೀನಿ ಅಂದ್ರೆ ಈ ಸಿನಿಮಾದಲ್ಲಿರುವಂತ ಕಾಮಿಡಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಜಸ್ಟ್ ಥಿಂಕ್ ಮಾಡಿ ಸಾಕು. ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹೊಟ್ಟೆ ಒಳಗೆಲ್ಲ ನಕ್ಕು 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 ಹೊಟ್ಟೆ ಎಲ್ಲ ನೋವು ಬಂದ್ಬಿಡೈತೆ ನಂಗಂತ ಮಾತ್ರ. ಜೆ.ಪಿ. ತುಮಿನಾಡ್ ಇವರು ಈ ಸಿನಿಮಾದ ಡೈರೆಕ್ಟ್ ಮಾಡಿರೋದು. ಜೊತೆಗೆ ಈ ಸಿನಿಮಾದ ಮೇನ್ ಹೀರೋನು ಕೂಡ ಇವರೇನೆ. ಇವರೇ ಡೈರೆಕ್ಷನ್ ಮಾಡಿ ಇವರೇ ಆಕ್ಟ್ ಮಾಡವ್ರೆ. ನೆಕ್ಸ್ಟ್ ಲೆವೆಲ್ ಚಿಂದಿ ಪೀಸ್ ಪೀಸ್. ಒಂದ್ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪರಮ ಸ್ಟುಡಿಯೋ, ಲೈಟರ್ ಬುದ್ಧ, ರಿಷಬ್ ಶೆಟ್ಟಿ ಪ್ರೊಡಕ್ಷನ್, ಈ ಮೂರು ಪ್ರೊಡಕ್ಷನ್ ಕಂಪ್ನಿ ಏನೇನಿದಾವೋ ಯಾವಾಗ್ಲೂ ಕೂಡ ಒಳ್ಳೆ ಹೊಸ ಸಿನಿಮಾಗಳನ್ನ ತಗೊಂಡ್ಬಂದು ಆಡಿಯನ್ಸ್ ಗಳನ್ನ ಫುಲ್ ಸ್ಯಾಟಿಸ್ಫೈಡ್ ಮಾಡ್ತಾವ್ರೆ. ಎಂತ ತಲೆ ಇರ್ಬೇಕು ಅವ್ರಿಗೆ. ನಮ್ ಕನ್ನಡ ಇಂಡಸ್ಟ್ರಿನ ಉಳಿಸೋದಕ್ಕೆ ಈ ಮೂರ್ ಪ್ರೊಡಕ್ಷನ್ ಹೌಸ್ ಬಿಟ್ರೆ ಬೇರೆ ಬೇಕಿದ್ದೆಲ್ಲ ಬಿಲ್ಡಪ್, ವೈಲೆನ್ಸ್, ಫ್ಯಾನ್ ಬೇಸ್ ಇಷ್ಟೇ. ಹೊಸ ಕಂಟೆಂಟ್, ಹೊಸ ಸ್ಟೋರಿನ ತಗೊಂಡ್ಬಂದು ಆಡಿಯನ್ಸ್ ಗಳನ್ನ ಖುಷಿ ಪಡಿಸೋದು, ಎಂಜಾಯ್ ಮಾಡೋ ತರ ಮಾಡೋದು, ಸ್ಟ್ರೆಸ್ ನ ಸ್ವಲ್ಪ ಕಡಿಮೆ ಮಾಡೋದು. ಈ ಸಿನಿಮಾ ಎಲ್ಲಾನು ಕಡಿಮೆ ಮಾಡ್ತದೆ. ಮೈ ಪ್ರಾಮಿಸ್. ಅಂದಾಗಿ ಈ ಸಿನಿಮಾದಲ್ಲಿ ಯಾವ್ದೇ ತರದ ದೊಡ್ಡ ಆಕ್ಟರ್ ಗಳೇ ಯಾರು ಆಕ್ಟ್ ಮಾಡಿಲ್ಲ. ಎಲ್ಲ ಹಳ್ಳಿಯವರೇನೆ. ಫುಲ್ ಪಕ್ಕ ನಾಟಿ ಸ್ಟೈಲ್. ಓಪನಿಂಗ್ ಶಾರ್ಟ್ ಅಲ್ಲೇ ತಿಥಿ ಪ್ರೋಗ್ರಾಮ್ ನೋಡ್ಬಿಟ್ಟು ವಾಹ್ ಎಷ್ಟು ದಿನ ಆಯ್ತು ಇಂತ ಸೀನ್ ನೋಡಿ, ಎಷ್ಟು ದಿನ ಆಯ್ತು ಈ ತರ ಕಲ್ಚರ್ ಗಳನ್ನ ನೋಡಿ. ಲೈಟರ್ ಬುದ್ಧ ಪ್ರೊಡಕ್ಷನ್ ಹೌಸ್ಗೆ ಆಕ್ಸೆಪ್ಟ್ ಹೇಳಲೇಬೇಕು. ಪ್ರತಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಫುಲ್ ಕಾಮಿಡಿ. ನಗ್ತಾನೆ ಇರು. ಟಾಯ್ಲೆಟ್ಗೂ ಹೋಗ್ಬೇಡ, ಅಲ್ಲೇ ಕೂತ್ಕೋ, ನಗಾಡ್ತಾನೆ ಇರು. ಅಲ್ಲೇ ಮಾಡ್ಕೊಂಡ್ ನಗಾಡು. ಆ ಲೆವೆಲ್ ಅಲ್ಲಿ ಇದೆ ಸಿನಿಮಾ ಇದು. ರವಿ, ಅಶೋಕ, ಚಂದ್ರು, ಸತೀಶ, ಯದು, ಭಾನು ಈ ತರ ಮೈನ್ ಕ್ಯಾರೆಕ್ಟರ್ ಗಳು ಈ ಸಿನಿಮಾದಲ್ಲಿ ತುಂಬಾನೇ ಹೈಲೈಟ್ ಆಗಿದ್ರು ಕೂಡ ಅವ್ರ ಆಕ್ಟಿಂಗ್ ಸ್ಕಿಲ್ ಮುಖಾಂತರ ಕಾಮಿಡಿ ಎಲಿಮೆಂಟ್ಸ್ ಗಳನ್ನ ಹೊರಗಡೆ ಹಾಕ್ತಾರಲ್ಲ, ಚಿಂದಿ. ಅಂತ ನೆಗೆಟಿವ್ ಪಾಯಿಂಟ್ ಗಳನ್ನ ಈ ಸಿನಿಮಾದಲ್ಲಿ ನಿಮ್ ಕೈಲಿ ಹುಡುಕೋದಕ್ಕೆ ಆಗಲ್ಲ. ಡೈರೆಕ್ಷನ್ ಆತರ ಇದೆ. ಏನೋ ಮುಂದೆ ಊರಿಗೆ ದೊಡ್ಡ ಗಂಡಾತರ ಆಗ್ಬಿಡ್ತದೆ ಅಂತ ಊರ್ ಜನಗಳೆಲ್ಲ ಸೇರ್ಕೊಂಡು ಯಾವ ರೀತಿ ಎಲ್ಲ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂದ್ರೆ ವಾ, ಇದು ನಿಜವಾದ ಹಳ್ಳಿ ಲೈಫ್ ಅಂದ್ರೆ ಹಂಗಿರ್ತದೆ. ಸುತ್ತಮುತ್ತ ಇರುವಂತ ಹಳ್ಳಿ ಜನಗಳೆಲ್ಲ ಸೇರ್ಕೊಂಡು ಆ ದೆವ್ವನ ಓಡ್ಸೋದಕ್ಕೆ ಅಂತ ಒಬ್ಬ ಸ್ವಾಮೀಜಿನ್ ಬೇರೆ ಎತ್ತಾಕೊಂಬರ್ತಾರೆ. ಆಪ್ತ ಮಿತ್ರ, ಆಪ್ತ ರಕ್ಷಕ. ಆ ಸ್ವಾಮೀಜಿ ಎಂಟ್ರಿ ಕೊಡ್ತಿದ್ದಾಗೇನೆ ಥಿಯೇಟರ್ ಬ್ಲಾಸ್ಟ್. ಕಿರ್ಚಾಟ. ದೊಡ್ಡವರು, ವಯಸ್ಸಾದವರು, ಹೆಣ್ಮಕ್ಳು ಎಲ್ಲರೂ ಕೂಡ ಚಿಕ್ಕ ಮಕ್ಳು ತರ ಕಿರ್ಚಾಡಿದಾರೆ ಥಿಯೇಟರ್ ಒಳಗಡೆ. ಆ ಲೆವೆಲ್ ಅಲ್ಲಿ ಎಲ್ಲಾರ ಪರ್ಫಾರ್ಮೆನ್ಸ್ ನಿಮ್ಮನ್ನ ಮ್ಯಾಗ್ನೆಟ್ ತರ ಎಳ್ದಿಟ್ಕೊಬಿಡ್ತದೆ. ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಈ ರೀತಿ ಒಂದು ಕಾಮಿಡಿನ ನೋಡಿದ್ಮೇಲೆ ಆಡಿಯನ್ಸ್ ಗಳ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಾನಂತೂ ಇದಕ್ಕೂ ಹೋಗ್ದೆ, ನಿಜವಾಗ್ಲೂ ತಡ್ಕೊಂಡ್ ಮುಕ್ ಕರ್ಕೊಂಡ್ ಕೂತಿದ್ದೀನಿ. ಬೇಗ ಕಾಂತಾರ ಸಿನಿಮಾದಲ್ಲಿ ಕಾಡಲ್ಲಿ ಸೊಪ್ಪು ಸಿಗ್ತದೆ ತಗೊಂಬಂದು ಹಚ್ಚಿ ಕೂದಲು ಬರ್ತದೆ ಅನ್ನೋ ಒಂದು ಕ್ಯಾರೆಕ್ಟರ್ ನ ಆಕ್ಟ್ ಮಾಡಿರುವಂತ ದೀಪಕ್ ರೈ ಅವರು ಈ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಸತೀಶ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ. ಅಬ್ಬಾ ರವೀಣನ್ ರೈಟ್ ಹ್ಯಾಂಡ್ ಆಗಿ ಯಾವ ಲೆವೆಲ್ ಅಲ್ಲಿ ತಿಕ್ಲಿಡಿಸ್ತಾರೆ ಅಂದ್ರೆ ಬರ ಕೋಪಕ್ಕೆ ಇವ್ನಿಗೇನಾರು ತೆಗೆದು ತುರುಕ್ ಬಿಡ್ಬೇಕು ಅನ್ನೋ ಅಷ್ಟು ಕ್ಯಾಣ ಬರ್ತದೆ ರವೀಣನ್ಗೆ. ಆ ಲೆವೆಲ್ ಅಲ್ಲಿ ತಿಕ್ಲಿಡಿಸ್ಬಿಡ್ತಾರೆ ಸತೀಶ್ ಅಣ್ಣ ಅವರು. ಅಶೋಕನ್ ಮೈ ಮೇಲೆ ಬಂದ್ರು ಈ ದೆವ್ವಕ್ಕೂ ಕೂಡ ಅವಾಗ ಎಂಟರ್ಟೈನ್ಮೆಂಟ್ ಬೇಕಲ್ವಾ. ಉಪೇಂದ್ರನ್ ಕಲ್ಪನಾಗ್ ಬದಲಾಗ್ಬಿಟ್ಟು ಎಲ್ರಿಗೂ ಚಿತಲ್ ಪತಲ್. ನಾನ್ ಯಾರು ಗೊತ್ತಾ, ಆಪ್ತ ಮಿತ್ರ ಇಂದ ರಾಮಚಂದ್ರ ಆಚಾರ್ಯರು ದೆವ್ವ ಬಿಡ್ಸೋದಕ್ ಬಂದ್ಮೇಲೆ ಅವ್ರ ಆಟಕ್ಕೆ ದೆವ್ವ ಕೊಡೋ ಟಾರ್ಚರ್ಗೆ ಅವ್ರ ಮೇಲಿರುವಂತ ಕ್ಯಾಪ್ಟನ್ ನ ಕರೆಸ್ಲೇಬೇಕು. ಈಗ ಸಿನಿಮಾದಲ್ಲಿ ಬರೀ ಕಾಮಿಡಿನೇ ಇಲ್ಲ, ಎಮೋಷನಲ್ ಆಗಿ ಒಂದು ಗಂಡು ಹೆಣ್ಣು, ಅಮ್ಮ ಅಪ್ಪ, ತಂಗಿ, ಅಣ್ಣ ಎಕ್ಸೆಟ್ರಾ ಇವುಗಳ ಸಂಬಂಧ ಎಲ್ಲ ಗೊತ್ತಾದ್ಮೇಲೆ ನಾನ್ ಮಾಡಿದ್ದು ತಪ್ಪು ಅಂತ ಗೊತ್ತಾಯ್ತದೆ. ಐನೋ ಲಕ್ ಸೋಪ್ ಹಾಕೊಂಡ್ ಸ್ನಾನ ಮಾಡೋದನ್ನ ಕದ್ ನೋಡ್ಬಾರ್ದಾಗಿತ್ತು, ನೋಡ್ಬಿಟ್ಟಿದೀನಿ. ಈಗ ಪಶ್ಚಾತ್ತಾಪ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು. ಈ ರೀತಿ ಕಾಮಿಡಿ ಎಲಿಮೆಂಟ್ಸ್ ಗಳನ್ನೆಲ್ಲ ಹೊರಗಡೆ ಆಗ್ತಾ ಆಡಿಯನ್ಸ್ ಗಳನ್ನ ಈ ರೀತಿ ಗ್ರಿಪ್ ಆಗಿ ಇಟ್ಕೊಂಡಿದ್ದೀರಾ. ಸ್ವಲ್ಪ ಆಕ್ಷನ್ ಕೂಡ ಅನ್ಕೊಂಡು ರವೀಣ, ಅಶೋಕ ಇವರಿಬ್ರು ಸೇರ್ಕೊಂಡು ಫುಲ್ ಫೈಟ್ ಅವ್ರವ್ರೆಲ್ಲ ಬೇರೆ ಕಡೆ. ಆ ಟೈಮ್ಗೆ ಕರೆಕ್ಟ್ ಆಗಿ ಥಿಯೇಟರ್ ಅಲ್ಲಿ ಯಾರ್ಯಾರೆಲ್ಲ ಕೂತಿದ್ರೋ ಕಿರ್ಚಿ ಗಂಟ್ಲೆಲ್ಲ ನೋವು ಬಂದ್ಬಿಟ್ಟಿದೆ. ಆ ಲೆವೆಲ್ ಅಲ್ಲಿ ಇದೆ ಫೈಟ್ ಸೀನು. ಕೊನೆದಾಗಿ ತನ್ನ ಮಗಳದ್ ಮದುವೆ ಮಾಡಿ ಚೆನ್ನಾಗಿರೋ ಅಂತ ಜೀವನನ ಕಟ್ಕೊಡ್ಬೇಕು ಅಂತ ದೆವ್ವಾಗಿ ಬಂದಿರೋ ಆ ತಾಯಿ ಕನ್ಸು ನನ್ ಸಾಯ್ತಾ ಅನ್ನೋದೇ ಈ ಸಿನಿಮಾದ ಕತೆ. ನಿಜವಾಗ್ಲೂ ಈ ತರದೊಂದ್ ಸಿನಿಮಾನ ನೀವು ಜೀವಮಾನದಲ್ಲೇ ನೋಡಿರಕ್ ಸಾಧ್ಯ ಇಲ್ಲ. ಮಿಸ್ ಮಾಡ್ಕೋಬೇಡಿ. ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮಂತ ವಸ್ಟ್ ನನ್ ಮಕ್ಳು ಯಾರು ಇರಲ್ಲ. ಇದ್ರ ಮೇಲೆ ನಿನ್ನಿಷ್ಟ, ನಾನೇನು ಮಾಡಕ್ಕಾಗಲ್ಲ. ಬರೀ ಬಿಲ್ಡಪೇ ಬೇಕು, ಸ್ಕೋಪೇ ಬೇಕು, ಫ್ಯಾನ್ ಬೇಸೇ ಬೇಕು ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಒರಿಜಿನಲ್ ಆಡಿಯನ್ಸ್ಗೆ ಒರಿಜಿನಲ್ ಸಿನಿಮಾ ಬಂದಿದೆ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಆರಾಮಾಗಿ ಬನ್ನಿ. ಬಿಂದಾಸಾಗಿ ನಿಮ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗೋಯ್ತದೆ ಈ ಸಿನಿಮಾ ನೋಡಿದ್ಮೇಲೆ. ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಎಲ್ಲ ಚೀಪ್